ನಾಲ್ಕು ವಿದ್ಯಾರ್ಥಿಗಳು ವಾಟ್ಸಪ್ಪಲ್ಲಿ ಹೋರಾಟ ಮಾಡಿ ಅವರ ಒಂದು ವಿದ್ಯಾರ್ಥಿಗಳ ಅರ್ಹತೆ ವಯಸ್ಸನ್ನು ಹೋರಾಟ ಮಾಡಿ ನಾಯಕತ್ವ ಇಲ್ಲದೆ ಕೇವಲ 4 ಜನ ವಿದ್ಯಾರ್ಥಿಗಳು ವಾಟ್ಸಪ್ಪಲ್ಲಿ ಹೋರಾಟ ಮಾಡಿ ಗಟ್ಟಿಯಾಗಿ ಹೋರಾಟ ಮಾಡಿದಕ್ಕೆ ಸರ್ಕಾರ ವಿದ್ಯಾರ್ಥಿ ಹೋರಾಟಕ್ಕೆ ಮಾಡೋದು 3 ವರ್ಷ, ಇದನ್ನು 6 ವರ್ಷ ಮಾಡಿದವು. ಜನರಲ್ಲಿ 3 ವರ್ಷ ಹೆಚ್ಚು ಮಾಡಿದ್ರು, ಹೆಚ್ಚು ಮಾಡಿದ್ರು. ಎದರಿಂದ ಸಾಧ್ಯ ಆಯ್ತಪ್ಪ? ಒಗ್ಗಟ್ಟಿಂದ ಸಾಧ್ಯ ಆಯ್ತು ಅಂತ. ಅದಕ್ಕೆ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ಒಂದ್ಸರಿ ಗಟ್ಟಿಯಾಗಿ ಬಂದಿದೆ, ಪ್ರತಿ ವರ್ಷ ಅದೇ ಕೆಲಸ ಆಗಬಾರ್ದು. ಈಗ ಬಂದಿರಿ, ಮತ್ತೆ ನೀವು ಹೋಗೋದು ಮತ್ತೆ ಬರೋದು ಮಾಡಕ್ ಹೋಗ್ಬೇಡ್ರಿ. ಇಷ್ಟೇ ಹೆಂಗ್ ಗಟ್ಟಿಯಾಗಿದ್ದೀರಿ ಇಷ್ಟೇ ಒಗ್ಗಟ್ಟಾಗಿ ಇಟ್ಕೊಂಡ್ರಿ. ಖಂಡಿತವರು ನಿಮ್ಮ ಹೋರಾಟಕ್ಕೆ ಮಣದೇಬೇಕು ಅಂತ. ರೈತ ಹೋರಾಟಕ್ಕೆ ಮಣದೇ ಇರ್ತಕ್ಕಂಥ ಸರ್ಕಾರಗಳಿಲ್ಲ. ರೈತ ಹೋರಾಟಕ್ಕೆ ಮಣದೇ ಇರ್ತಕ್ಕಂಥ ಸರ್ಕಾರ ಅಂತ ಗುಂಡೂರು ಸರ್ಕಾರ ಬಿದ್ದು ನಿಮ್ಮೆಲ್ಲ ಇತಿಹಾಸ ದಾಖಲಾಗೈತಿ. ಅದಕ್ಕೋಸ್ಕರ ಹೇಳುವಂಥದ್ದು, ಏನು ಪ್ರಾಮಾಣಿಕವಾದಂಥ ಉದ್ದೇಶ ಇಟ್ಕೊಂಡು ಏನು ಗಟ್ಟಿಯಾಗಿ ಬಂದಿರಿ, ನಿಮಗೆ ನ್ಯಾಯ ಸಿಗೋವರೆಗೂ ಕೇವಲ ನೀವು ಬೆಳಗಾವಿ ಜಿಲ್ಲೆ ರಾಜ್ಯರು ಅಷ್ಟೆಲ್ಲ ಬಾಗಲಕೋಟೆ ಆಗಿರ್ಬೋದು, ಮತ್ತು ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಆ ಕಡೆ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರಿಗೂ ನಿಮಗೆ ನ್ಯಾಯ ಸಿಗುತ್ತೆ. ಅದಕ್ಕೋಸ್ಕರವಾಗಿ ಜಿಲ್ಲಾಧಿಕಾರಿಗಳು ಸರ್ಕಾರ ಪರ ಬಂದು ಘೋಷಣೆ ಮಾಡೋವರೆಗೂ ಇದೇ ಒಗ್ಗಟ್ಟನ್ನು ಉಳಿಸ್ಕೊಂಡು ಹೋಗೋ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಗುರುಗಳಿಗೆ ಜೋರಾಗಿ ಚಪ್ಪಾಳಿ ಬಾರಿಸಿ ಜೋರ ಬಾರ್ಸವ್ರೆ. ಈಗ ಬಹಳಷ್ಟ ಗುರುಗಳು ಕೂಡ ಏನ್ ಹೇಳ್ರಿ ನಿಮ್ಗ, ಇದು ಶಕ್ತಿ. ನಿಮಗ ಮೀಟಿಂಗ್ ಹೋಗುದು ಬೇಡಪ್ಪ ಅಧ್ಯಕ್ಷ ಅಂತಂದ್ರೆ ಯಾರು ಮೀಟಿಂಗ್ ಹೋಗ್ಲಿಲ್ಲ, ಎಲ್ಲರೂ ಕೂಡ ಹೋಗುದು ಕ್ಯಾನ್ಸಲ್. DC ಅವ್ರ ನೀವ ಏನ್ ರೇಟ್ ಹೇಳ್ತೀರಿ ಹೇಳ್ರಿ ಅಂತ ಹೇಳಿ ಹೇಳುವಂತ ಕೆಲಸ ಮಾಡ್ಬೇಕಂತೇಳಿ ನೀವೆಲ್ಲ ಹೇಳಂದ್ರೆ ಅವ್ರಿಗೆ ತಿಳಿಸುದು. ನಮ್ನಾಗ ಮೀಟಿಂಗ್ ಅದು ಹೋಗಾಕ ಯಾರೋ ರೈತರು ಬಿಡಂಗಿಲ್ರಿ, ನೀವು ಇಲ್ಲೇ ಬಂದು ಘೋಷಣೆ ಮಾಡ್ಬೇಕು ಅನ್ನುವಂಥದ್ದು ಒತ್ತಾಯ ಮಾಡತ್ತಾರ ಕೂಡ ಅವ್ರಿಗೆ ತಿಳಿಸಿದ್ದು. ಅವರು ಕೂಡ ಈಗ ಕೇಳ್ರಿ, ಈಗ SP ಸಾಹೇಬ್ರು ಇನ್ನೂ ಒಂದು ಮಾತು ಕೂಡ ಹೇಳ್ಯಾರ. ಹೇಳಿದ್ ನಾ ನಿಮಗೆ ಹೇಳ್ತೇನೆ, ಯಾಕಂತಂದ್ರ ಏನೇನ್ ನಡೀತೈತಿ ಅನ್ನೋದು ನಿಮಗೆ ಹೇಳ್ಬೇಕಂತಂದ್ರೆ ನಮ್ದು ಇದು ಅದ ಹೊದಕಾಗಿ ಹೋರಾಟ ಕೂತು. SP ಅವರ ನೀವು 10 ಜನ ಅಲ್ಲ, ಒಂದು 100 ಜನ ಕೂಡ ಮೀಟಿಂಗ್ ಬರ್ರಿ ಅನ್ನುವಂತ ಒತ್ತಾಯ ಮಾಡ್ರ. ಆದ್ರೂ ಕೂಡ ನಮ್ಮವ್ರ ಅದಕ್ಕೂ ಕೂಡ ಕೆಲವು ಜನ ಯಾವ್ದ ಒಟ್ಟ ಬ್ಯಾಡರಿ ಅದ್ರ ಉಸಾಬರಿ ಅನ್ನುವಂಥದ್ದು ಕೂಡ ಚರ್ಚೆ ಮಾಡ್ತಕ್ಕಂಥದ್ದು. ಅದಕ್ಕ ಕೇಳ್ರಿ, ಈಗ ಉದಾಹರಣೆಗಳು ಇವು ಹೋರಾಟ. ನೀವು ಇನ್ನ ಗಟ್ಟಿ ಆಗ್ಬೇಕು. ನನಗೆ ಇಷ್ಟ ಜನ ಇನ್ನ ಸಾಲೋದಿಲ್ಲ. ನಾಳೆ ನನಗೆ ಬೆಳಿಗ್ಗೆ 1 ಲಕ್ಷ ಜನ ನೀವು ಕೂಡಿಸ್ಬೇಕು ನೋಡ್ರಿ. ಈಗ ಕೇಳ್ರಿ, ನಾಳೆ ನೋಡ್ರಿ ಇನ್ನೂ ಒಂದಕ್ಕೆ ಇನ್ನೂ ಕೇಳೋಣ. ಏನ್ ಹೇಳಿದಂದ್ರ ಇವತ್ತು 2 ದಿವಸ ಆತಿಲ್ಲಿ ಅಹೋರಾತ್ರಿ 20-30 ಸಾವಿರ 40-50 ಸಾವಿರ ಜನ ಕೂತು ಅವರ ಅನ್ನದಾತ್ರಿಗೆ ಎಣ್ಣೆ ಮಾಡತ್ತಾರೋ. ಇನ್ನು 10 ವರ್ಷದಾಗ ಅವ್ರದ್ದು ಆಯುಷ್ಯ ಮುಗಿದೈತೆ ಕೆಲಸ ಮಾಡತ್ತೆ. ಕೇಳ್ರಿ, ಈಗ ನಾಳೆ ಕೂಡ ಕೇಳ್ರಿ, ನಾಳೆ ಕನ್ನಡ ರಾಜ್ಯೋತ್ಸವ ಐತಿ. ಕೇಳ್ರಿ, ನಾಳೆ ಕನ್ನಡ ರಾಜ್ಯೋತ್ಸವ ಐತಿ. ಅದು ಒಂದು ಉತ್ಸವ. ಯಾಕಂತಂದ್ರೆ ಅದು ನಾವು ಕನ್ನಡ ನಾಡಿನಾಗ ನಾವ ಉತ್ಸವನ್ನ ನಾವ ಇಲ್ಲೇ ವೇದಿಕೆ ಮೇಲೆ ನಾವು ಆಚರಣೆ ಮಾಡೋಣ. ಯಾಕಂದ್ರೆ ಆಚರಣೆ ಮಾಡ್ಲೇಬೇಕು. ಯಾಕಂದ್ರ ಈ ಕಬ್ಬಿಗೆ ಈ ಆಚರಣೆಗಳಿಗೆ ತೊಂದರೆ ಕೊಡೋದು ಬೇಡ. ಯಾಕಂದ್ರೆ ಕನ್ನಡ ನಾಡಿನಾಗ ನಾವು ಹುಟ್ಟಿದ್ವು, ಕನ್ನಡ ಭಾಷೆಯನ್ನು ಮಾತಾಡ್ತು, ಕನ್ನಡವನ್ನ ಪ್ರೀತಿ ಮಾಡ್ತು, ಕನ್ನಡ ಇವತ್ತ ಭೂಮಿಯನ್ನು ಪ್ರೀತಿ ಮಾಡ್ತು. ಇಡೀ ಎಲ್ಲಾ ರೀತಿಯಿಂದ ಕನ್ನಡವನ್ನ ನಾವು ಪೂಜಾ ಮಾಡ್ತಕ್ಕಂಥವ್ರ. ನಾಳೆ ಕನ್ನಡ ರಾಜ್ಯೋತ್ಸವ ಕೂಡ 1 ಲಕ್ಷ ಜನ ಸೇರ್ಬೇಕು. ನೀವು ಅದಕ್ಕೆ ಏನ್ ಹೇಳ್ರಿ, ರಾಜ್ಯದ ಮುಖ್ಯಮಂತ್ರಿ ನೋಡ್ಬೇಕ. ಯಾಕಂತಂದ್ರ ಈಗ ರಾಜ್ಯದ ಮುಖ್ಯಮಂತ್ರಿ ಅವ್ರು ಇದನ್ನ ಅರ್ಥ ಮಾಡ್ಕೋಬೇಕು. ನನಗೆ ಬೇಜಾರಾಗತ್ತಿದ್ದೇನಪ್ಪಾ ಅಂತಂದ್ರ ಇವತ್ತು 2 ದಿನದಿಂದ ನಿರಂತರ ಹೋರಾಟ ಮಾಡತ್ತು. ಇಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಬರದೇ ಇರ್ತಕ್ಕಂತ ಒಂದು ದೊಡ್ಡ ಆತಂಕ. ಯಾಕಪ್ಪ ಅಂತಂದ್ರ ಅವ್ರಿಗೆ ಏನ್ ಅನ್ನೋದನ್ನೋದು ಯಾಕೆ ಹೇಳುವರು, ನಾವೇನ ಏನಾರ ಕೇಳತ್ತು ಅನ್ನೋದು ನಮ್ಗೆ ಅರ್ಥ ಆಗೋತ್ತಾಗೈತೆ. ನಾವು ಜಗತ್ತಿನಾಗ ಇದೇ ಗುರುಗಳು ಹೇಳ್ರ, ನಾವು 4,500 ಕೇಳ್ತಿದ್ದು ಕಾಯಂ. ನಾವು 4,500 ನಮ್ ಬಾಯೇ ಬಂದಿಲ್ಲ. ಒಟ್ಟ 4,500 ಯಾಕಂದ್ರೆ ಗುಜರಾತ್ದಾಗ 4,500 ಕೊಡ್ತಾರೋ, ನಮಗೂ ನೀವು 4,500 ರೂಪಾಯಿ ಕೊಡ್ಲೇಬೇಕಂತೇಳಿ ನಿರಂತರ ಹೋರಾಟ ಮಾಡ್ಕೊತ ಬಂದಿರ್ತಕ್ಕಂಥವ್ರು ನಾವು. ನಾವ್ ಏನಾಯ್ತು, ರೈತ ಸಂಘದವ್ರ ಇವ್ರ ಮಕ್ಳು ಬಾಳ ಕೇಳ್ತಾರ ಬಿಡಪ್ಪ, ಎಲ್ಲಿ ಬೆನ್ ಹತ್ತದು,
ಒಂದಿಟ್ಟ ಲೆಕ್ಕಾಚಾರದಾಗ ನಮ್ ಗುರುಗಳು ತಿಳಿಸಿ ಹೇಳ್ರ ಅಷ್ಟ 3,500 ಕೇಳ್ರಿ ಅಧ್ಯಕ್ಷರ. ಒಂದ್ ಲೈನ್ಗೆ ಬಂದ್ ಹೊಂದಾಣಿಕೆ ಆಕೈತೆ ನಂತರ ಈ ಸಲ 3,500 ಕೇಳಿದ್ವು. 3,500 ಕೇಳ್ರು ಕೂಡ ಒಬ್ಬ ಕಾರ್ಖಾನೆ ಮಾಲೀಕ ಇವತ್ತು ಇಲ್ಲಿವರೆಗೆ ಬರಲಿಲ್ಲ. ಎಲ್ಲರೂ ಕೂಡ ಇವತ್ತ ಲೂಟಿ ಮಾಡ್ತಕ್ಕಂತ ಚಟುವಟಿಕೆಯನ್ನ ಮಾಡತಾರ. ಈಗ ಇದೆ ನಾ ನಿಮಗೆ ಹೇಳ, ಹಳ್ಳ್ಯಾಳ ಗ್ರಾಮದಾಗ ಇವತ್ತ ಅಲ್ಲಿ ಕಾರ್ಖಾನೆಯವರು ಅವರು ಕೂಡ ನಮ್ಮಂಗನ ಸಾವಿರಾರು ಜನ ಕೂಡಿಸಿ ನಿರಂತರ ಒಂದು ತಿಂಗಳಿಂದ ಹೋರಾಟ ಮಾಡತ್ತೀರ. ಅವು ಅಲ್ಲಿ 3,000 ರೂಪಾಯಿ ಚಿಕ್ಕ ರೊಕ್ಕನ ಕೊಡೋದು ಆಗುದಿಲ್ಲ ಅಂತ ಹೇಳಂದ್ರೆ ಅವರ ಹೋರಾಟ ಕೇಳಿದ್ರು. 50 ಬಂದ, 50 ಬಂದ, 20 ಬಂದ, 10 ಬಂದ, 5 ಬಂದ, 5 ಬಂದವ. ನಾನು ಒಂದು ಹೋಗಿನಿ ಅಲ್ಲಿ, ನಾನು ಒಂದು ಸಲ ಹೋಗಿನಿ. 3,100 ರೂಪಾಯಿ ಬಂದಿದ್ದ, ಬರೀ 13 ರೂಪಾಯಿ ಹೆಚ್ಚು ಮಾಡಿದ. ಏನೋ ಎಬ್ಡಿ ಹಿಂಗ ಏನ್ ಭಿಕ್ಷೆ ಬೇಡ ತಿಳ್ಕೊಂಡಿ 13-5 ರೂಪಾಯಿ ನಿಮ್ಗೆ ನಾಚಿಕೆ ಬರುದಿಲ್ಲ ಅಂತೇಳಿ ಕಡಕ್ಕಾಗಿ ಮೀಟಿಂಗ್ದಾಗ ಏನ್ ಜಾಡಿಸಿದ್ರ ಮತ್ತೊಂದು 20-30-40 ರೂಪಾಯಿ ಅದೆಲ್ಲ ಹೋರಾಟಕ್ಕವ್ರು ಜಾಸ್ತಿ ಆದ. ಇವತ್ತ ಜಿಲ್ಲಾಧಿಕಾರಿ ಅವರು ಮತ್ತಲ್ಲಿ ಮಧ್ಯಸ್ಥಿಕೆ ವಹಿಸಿ ಅವ್ರ 3,200 ರೂಪಾಯಿನ ಇವತ್ತ ಹಳ್ಳ್ಯಾಳ ನಮ್ದಲ್ಲ ಸ್ಟೋರಿ ಕೇಳ್ಬೇಕಲ್ಲ, ಉದಾಹರಣೆ ಯಾವ ವಿದ್ಯಮಾನ ನಾವು ಹೇಳ್ಬೇಕಾಗೈತಿ. 3,200 ರೂಪಾಯಿ ಇವತ್ತ ಅವ್ರ ಜಿಲ್ಲಾ ಬೇರೆ, ಅವ್ರ ರಿಕವರಿ ಬೇರೆ. ಅವ್ರಿಗಿಂತ ನಮ್ಮ ಕೃಷ್ಣ ಮತ್ತು ಈ ಮಲ್ಲಘಟ್ಟಪ್ರಭಾ ಬೆಲ್ಟ್ ಜಾಸ್ತಿ ಇರ್ತಾವ. ಕೆಲವು ಆ ಕಡೆ ಮಂಡ್ಯ ಮೈಸೂರು ಕೂಡ ರೇಟ್ ನಮ್ಗಿಂತ ಅವ್ರ ಪಾಪ 500 ರೂಪಾಯಿ ಕಡಿಮೆ ತಗೋತಾರ. ಇವೆಲ್ಲ ವಿಚಾರಗಳು ಒಂದೊಂದು ಏರಿಯಾದಾಗ ಇರ್ತಾವ. ಆದ್ರೂ ಅವರ 3,000 ರೂಪಾಯಿ ಕೂಡ 200 ರೂಪಾಯಿ ಹೆಚ್ಚು ತಗೊಂಡ್ರಲ್ಲ ಹೋರಾಟ ಮಾಡ್ಯಾವ ಗಟ್ಟಿಯಾಗಿ. ಅಲ್ಲೂ ಕೂಡ ಜಿಲ್ಲಾಧಿಕಾರಿ ಮಧ್ಯಸ್ಥಿಕೆ ವಹಿಸಿದ್ರು, ಮೀಟಿಂಗ್ ಮಾಡ್ರು. ಪೊಲೀಸ್ ಇಲಾಖೆ ಕೂಡ ನಿರಂತರ ಈಗ ಹೆಂಗ್ ನಮಗ ಇಲ್ಲಿ DSP CPI ಇವರೆಲ್ಲ ಹೆಂಗ ನಮ್ಮನ್ನ ಇವತ್ತ ಚರ್ಚೆ ಕರಿತಾರು, ಮತ್ತೊಂದು ಹೇಳ್ತಾರು, ಈ ರೀತಿ ಇದು ಇರುತ್ತೆ. ಆದ್ರೂ ನೀವು ಯಾಕೋ ರೈತರ ನಿಮಗೊಂದು ಪಾಪ ಕಲ್ಪನಾ ಏನಪ್ಪಾ ಅಂತಂದ್ರ ಇಷ್ಟೆಲ್ಲ ನಾವು ಗಟ್ಟಿ ಮಾಡಿದ್ವು, ಅಲ್ಲಿ ಮೀಟಿಂಗ್ ಹೋಗಿ ಏನಾದ್ರು ಟುಸುಕ್ ಆಗಬಾರ್ದು ಅನ್ನುವಂತ ಭಾವನೆ. ಟುಸುಕ ಪಸಕ ಇಲ್ಲ ನೋಡ್ರಿ. ನಾವ 24 ತಾಸು ಕೂಡ ಇದೇ ಚಿಂತನೆಯನ್ನು ಮಾಡ್ತಕ್ಕಂಥವ್ರು. ಬಹುಶಃ ಆಂಬುಲೆನ್ಸ್ ಬರ್ತಾ ಇಲ್ಲ, ಅಜ್ಜಾರ ಕರೆಕ್ಟ್ ನೋಡ್ರಿ. ನಾವ ಹೊಂದಾಣಿಕೆ ಆಗಕ್ಕಾಗಿ ನನಗೇನು ಬಡತನಿಲ್ಲ. ಹೊಂದಾಣಿಕೆ ಆಗೋದು ನೀವ ಅಲ್ಲಪ್ಪ. ಲಕ್ಷಾಂತರ ಜನ ಇವತ್ತ ನಿಮ್ಮನ್ನ ಒಳ್ಳೇದಾಗ್ಲಿ ಅಂತ ಹೋರಾಟಕ್ಕೆ ನೀವು ಬೆಂಬಲ ಹೋರಾಟ ರೆಡಿ ಆದಾಗ ನನಗೆ ಏನ್ ಬಡತನ ಐತೆ. ಈಗ ನಿನ್ನಿದ್ರೆ 2-3-4 ಲಕ್ಷ ರೂಪಾಯಿ ಊಟಕ್ಕೆ ಖರ್ಚು ಮಾಡ್ರಿ, ಮತ್ತೇನು ಬೇಕು ಅಡ್ಡಾಡಕ್ಕೆ ಎಲ್ಲದಕ್ಕೂ ನೀವು ರೆಡಿ ಆಗಿರಿ. ನಮಗೇನಾದ್ರೂ ಅವಶ್ಯಕತೆ ಇಲ್ಲ. ನಮಗೂ ಕೂಡ ವೈಯಕ್ತಿಕವಾಗಿ ಬದುಕ ಏನ್ ತೊಂದ್ರೆ ಏನ್ ಅದಾವ. ಆದ್ರೂ ಏನ ಅಜ್ಜಾರ ಹೋಗೋದ್ರ ದಾರಿ ಬಿಡ್ರಿ ಏಕಾಗಿರ್ಲಿ. ಅಜ್ಜಾರಿಗೆ ದಾರಿ ಬಿಡ್ರಿ. ಕೇಳ್ರಿ, ಅಜ್ಜಾರಿಗೆ ದಾರಿ ಎಷ್ಟು ಬಿಡ್ರಿ. ಅಜ್ಜಾರ್ ಕೂಡ ಬಹಳ, ಯಾಕಂದ್ರೆ ನೋಡ್ರಿ ಅವ್ರ ಕಾಯಮ ಅವ್ರು ಯಾವತ್ತು ಒಂದಿನೂ ಕೂಡ ರೈತ ಸಂಘ ಹೆಗಲ ಮ್ಯಾಲ ಟ್ಯಾವಲ್ ಇಲ್ಲ. ನಿರಂತರ ಇವತ್ತ ನೇಗಿಲ ರೆಂಟಿ ಟ್ಯಾವಲ ಅಂತ ಪುಣ್ಯಾತ್ಮರು ಇವತ್ತ ನಮ್ಮ ವೇದಿಕೆಗೆ ಬಂದು ನಮಗೆ ಆಶೀರ್ವಾದ ಮಾಡಿ ಮತ್ತೆ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡ್ಯಾರು. ಅಜ್ಜಾರಿಗೆ ಇನ್ನೊಮ್ಮೆ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರನ್ನ ತಾವೆಲ್ಲರೂ ಕೂಡ ಗೌರವಿಸಬೇಕು. ಇವತ್ತ ತಾವ ಕಬ್ಬು ಬೆಳೆಗಾರರ ಗಟ್ಟಿ ಆಗ್ಲೇಬೇಕು. ನನಗ DC ಆಫೀಸ್ ಹೋಗ್ಬೇಡತ್ತಂದ್ರೆ ಇವತ್ತ DC ಕೇಳ್ರಿ. DC ಅವರು SP ಅವರು ಬೆಳಿಗ್ಗೆ 10 ಗಂಟೆಗೆ ಒಂದು ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿರ. 10 ಗಂಟೆದಿಂದ ಇಲ್ಲಿವರೆಗೆ ಕಾರ್ಖಾನೆ ಅವರೆಲ್ಲ ಹಿಡ್ಕೊಂಡ್ ಕೂತಿರ. ಮತ್ ನೀವು ಬ್ಯಾಡಪ್ಪ ಅಧ್ಯಕ್ಷರವ್ರ ಇಲ್ಲೇ ಬಂದು ಬೆಲೆ ಹೇಳ್ರಿ ಏನಂದ್ರೆ ಇಲ್ಲೇ ಕೂತು ಅಂತೇಳಿ ಅಧ್ಯಕ್ಷರೊಬ್ರು ಕುಣಿಸಿ ಮನೆಗೆ ಹೋಗ್ಬೇಡ್ರಿ. ಇಲ್ಲ, ನಾ ಮೊದಲ ಆಗ ಆಣಿ ಹಾಕಿ ನಿಮಗೆ ನೆನಪಿರ್ಲಿ. ನೀವ್ ಹೇಳ್ದಂಗೆ ಕೇಳದನ್ರಿ ಸಾಹೇಬ್ರ. 10 ಸಲ ಹೋಗಿ ತೆಳಗ್ ಇಳಿದ ಮ್ಯಾಲೆ ಏರಿ ಬಂದ. ಯಾಕಂದ್ರ ನಾವ್ ಹೋಗ್ಬೋದಾಗಿತ್ತ. ನಿಮ್ಮನ್ನ ಕೇಳಲ್ಲ ನಾವು ಸತ್ರು ಹೋಗುದಿಲ್ಲ. ಯಾಕಂದ್ರ ನೀವ ಮಾಲಕರದಿರಿ ಇಲ್ಲಿ, ನಾವ್ ನಿಮ್ ಸೇವಾ ಮಾಡತ್ತು. ನೀವೇನ್ ತೀರ್ಮಾನ ತಗೋತೀರ ಅದಕ್ಕೆ ಮಾತ್ರ. ಇನ್ನ 4 ದಿವಸ ನಾಳೆ 2 ಲಕ್ಷ ಮಂದಿ ಕೊಡೋಣ. ಇವತ್ತಿಲ್ಲ ನಾಳೆ ಸರ್ಕಾರಕ್ಕೆ ಅಪಮಾನ ಹತ್ತಿದ್ರು. ಇವತ್ತು ಜಿಲ್ಲಾಧಿಕಾರಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಹೇಳ್ಯಾರ. ಆ ಸಮಸ್ಯೆ ಬೆಳಗಾವದ ಅವ್ರ ಲಕ್ಷಾಂತರ ಸಾವಿರಾರು ಜನ ಕೂಡ ತರ ಸಮಸ್ಯೆ ಬಗೆಹರಿಸ್ರಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಕೂಡ ಅವ್ರಿಗೆ ಒತ್ತಾಯ ಮಾಡಿದಾರ. ಅದಕ್ಕಾಗಿ ಅವರ ಸಭೆಗಳನ್ನ ತೀರ್ಮಾನ ಮಾಡತ್ತಾರೋ. ಈಗ ನಡೆದ ವಿಷಯ
ನೋಡೋಣ. ಯಾಕಂದ್ರೆ ಈಗ ಮತ್ತು ಕೂಡ ಪಾಪ ಈಗ SP ಅವ್ರು ಬಹುಶಃ ಫೋನ್ ಹಚ್ಚಿರೋಕೆ ನಾನು ಎತ್ತಲಿಲ್ಲ. ನಿಮ್ ಗದ್ದಲದಾಗ ಈ ಚರ್ಚೆ ಎಲ್ಲ ಚಾಲು ಇರ್ತಾವ. ಈಗ ನಾಳೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಮತ್ತೆ 1 ಲಕ್ಷ ಮಂದಿ ಕೂಡುದೋ ಬೇಡೋ? ಈಗ ಕೇಳ್ರಿ, ನಾಳೆ ಇಲ್ಲಿ ರಾಜ್ಯೋತ್ಸವ ಮಾಡೋಣ. ನಾಳೆ ನೀವೆಲ್ಲ ಲಕ್ಷ ಜನ ಇಲ್ಲಿ ಬಂದ್ರಪ್ಪ ಅಂತಂದ್ರ ನಾಳೆಲ್ಲ ನಾಡದ ಕಬ್ಬಿನ ಬಿಲ್ ತಗೊಂಡ ತೀರ್ಬೇಕಾಗಿದ್ದು, ಅದಕ್ಕೊಂದು ತೀರ್ಮಾನ ತಗೋಬೇಕಾಗಿದ್ದು, ಅದಕ್ಕೆ ಲಕ್ಷ ಜನ ಬೇಕಾಗಿದ್ರಿ. ಯಾಕಂದ್ರ ನಾಳೆ ನೋಡೋಣ, ನಾಳೆ ಮಟ್ಟ ಇವತ್ತು ಏನೇನು ಬರ್ತಾರೋ, ಏನೇನು ನಡೀತೈತಿ. ಈಗ ಜಿಲ್ಲಾಧಿಕಾರಿ ಮತ್ತ SP ಅವ್ರು ಬಂದ್ ಏನಾರ ಏನ್ ನಡೆದೈತಿ, ಕಾರ್ಖಾನೆ ಅವ್ರು ಏನ್ ಅಂದಾರು, ನೀವು ರಾತ್ರಿ 8 ಆಗ್ಲಿ ಇವತ್ತು ಬಂದ್ ಹೇಳ್ರಿ ಅಂತೇಳಿ ಒತ್ತಾಯ ಮಾಡ್ತಕ್ಕಂಥ ಚಟುವಟಿಕೆ ಕೂಡ ಮಾಡೋಣ ಬೇಡ್ರ? ಯಾಕಂದ್ರೆ ಗೊತ್ತಾರ ಆಗ್ಬೇಕಲ್ಲ. ಈಗ ನಾನು ಹಚ್ಕೊಟ್ಟಿಲ್ಲ, ನೀವು ಕಾರ್ಖಾನೆ ಅವ್ರು ಎಷ್ಟು ರೇಟ್ ಹೇಳತ್ತಾರ ಅನ್ನೋದ್ರ ಗೊತ್ತಾಗ್ಬೇಕ್ರ ನಿಮಗ. ಗೊತ್ತಾಗ್ಬೇಕಪ್ಪ ಅಂದ್ರ ನೀವು ಕೂಡ ಕಾಯ್ಬೇಕು. ಈಗ ಇನ್ನೊಂದ 20 ನಿಮಿಷ ತಡ್ರಿ. ಈಗ DC ಅವ್ರ ಜೊತೆ SP ಅವ್ರ ಜೊತೆ ಮಾತಾಡಿ, ಸಾಹೇಬ್ರ ನಮ್ಮನ್ನಂತವ್ರು ರೈತರು ಬಿಡಾಕ್ತಾ ಇರಲಿಲ್ಲ, ಅವ್ರ ಏನ್ ಕಾರ್ಖಾನೆ ಅವ್ರು ಹೇಳ್ಯಾರ ರೇಟ್ ತಾವ್ ಇಲ್ಲಿ ಬಂದ್ ಹೇಳ್ತಕ್ಕಂಥದ್ದು ಮಾಡ್ರಿ. ಹೌದು ಬೇಡ? ಗೊತ್ತಾಗ್ಬೇಕಲ್ಲ ನಮಗೆ, ಗೊತ್ತಾಗ್ಬೇಕಲ್ಲ. ಅದಕ್ಕಾಗಿ ನಮ್ಮ DSP ಸಾಹೇಬ್ರು, ಬ್ಯಾಕ್ವರ್ಡ್ CPI ಸಾಹೇಬ್ರಲ್ಲಿ ವಿನಂತಿ, ದಯವಿಟ್ಟು ತಾವು SP ಅವರಿಗೆ ಮಾತಾಡ್ರಿ. ಯಾಕಂದ್ರ ಇವರ ಸುಮಾರಿನ ಇಲ್ಲೆಲ್ಲ 10-20 ಜನ ಕಾಯತ್ತಾರು. DC ಅವರು SP ಅವರು ಬಂದು ಕಾರ್ಖಾನೆ ಅವ್ರದ್ದು ಏನ್ ತೇರಿ ಐತಿ ಅನ್ನೋದು ಗೊತ್ತಿರ್ತೈತಿ ಅವ್ರಿಗೆ. ಹೌದಿಲ್ಲ? ಯಾಕಂದ್ರೆ DC ಅವ್ರಿಗೆ ಮಾತಾಡಿರ್ತಾರ, ಎಷ್ಟು ರೇಟ್ ಕೊಡತ್ತಾರೋ, ಇವತ್ ಬೇರೆ ಕಡೆ ಏನ್ ಮಹಾರಾಷ್ಟ್ರದ ಈ ರೀತಿ ಐತಿ ಅನ್ನುವಂಥದ್ದನ್ನ. ಯಾಕಂದ್ರೆ ಈಗ ಮಹಾರಾಷ್ಟ್ರಕ್ಕೆ ನಮ್ ಕಬ್ಬನ್ನು ತೊಂದರೆ ಮಾಡತ್ತಾರ. ಯಾವ ಕಾರಣಕ್ಕೂ ಕಬ್ಬ ಅವ್ರ ಅಪ್ಪಗಳದಲ್ಲ, ನಮ್ಮದ ಕಬ್ಬ ನಾವು ಮಹಾರಾಷ್ಟ್ರ ಕರೆ ಕಳಿಸ್ತು, ಇಲ್ಲ ಗುಜರಾತ್ ಕರೆ ಕಳಿಸ್ತು. ಅದು ಯಾರಿಗೂ ಹಕ್ಕಿಲ್ಲ. ನಮ್ಮ ಮಾಲ ನಮ್ಗೆಲ್ಲಿ ಲಾಭ ಆಕೈತಿ ಕಳ್ಸವ್ರ, ಕಬ್ಬು ಬೆಳೆಸಿದವ್ರ ನಾವದು. ಪ್ರಭಾಕರ್ ಕೋರೆ ಸಾಹೇಬ್ ಬರ್ಬೇಕಾಗಿತ್ತು. ನಮ್ಮ ಹುಡುಗರು ಏನು ಒಳ್ಳೆ ಏನ್ ರಿಪೋರ್ಟ್ ಹೇಳಿಲ್ಲ, ಅದನ್ನು ಕೂಡ ಡಿಸ್ಕಷನ್ ಮಾಡಿ ಹೋಗಿದಾರ. ಅಲ್ಲಿ ಒಂದು 100, 200, 300 ಜನ ಹೋಗ್ಲಿಲ್ಲ. ಯಾಕಂದ್ರೆ ನೀವು ಇಲ್ಲೇ ನಿಂತ್ರೆ ಅದಕ್ಕೂ ನನ್ನ ಕರ್ಕೊಂಡು ಹೋಗೋರು ಇದ್ರ ಕಡೆ. ಹೌದಿಲ್ಲ? ನಾ ಬೆಳಗಾವಕ್ಕೆ ಹೋಗೋ ಸಂಬಂಧ ಬಿಟ್ಟಿಲ್ಲ ಅಂದ್ರೆ ಮತ್ತೆ ನಾನು ಹೋಗ್ತೀನಿ ಅಲ್ಲಿ. ಇರ್ಲಿ, ಈಗ ಹೋಗಿದಾರೆ, ಅದನ್ನು ಕೂಡ ವಿದ್ಯಮಾನ ತಿಳ್ಕೊಂಡ ಇನ್ನೊಂದ 10-20 ನಿಮಿಷನಾಗ 2 ವಿಷಯನ DC ಇವಾಗ ಎಷ್ಟು ಗಂಟೆಗೆ ಬರ್ತಾರೋ, SP ಬರ್ತಾರೋ, ಏನೈತಿ ಅಲ್ಲಿದೇನಾತ ಅನ್ನೋದ ಇನ್ನೊಂದು 20 ನಿಮಿಷನಾಗ ತಮಗೆ ಎಲ್ಲ ಹೇಳ್ತೀವಿ. ಈಗ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಸುಬೇದಾರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಯಾದಗಿರಿಯಿಂದ ಬಂದಾರ ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತರ ಹೋರಾಟಕ್ಕೆ, ಈ ಕಿತ್ತೂರು ನಾಡಿನ ರಾಯಣ್ಣನ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಚೆನ್ನಮ್ಮ ತಾಯಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಇಡೀ ದೇಶಕ್ಕೆ ಅನ್ನ ನೀಡತಕ್ಕಂಥ ಎಲ್ಲ ಅನ್ನ